ಯುಗಾದಿ ಹಬ್ಬದ ಸಂಭ್ರಮದ ನಡುವಿನಲ್ಲಿ ಈಗ ರಾಜ್ಯದಲ್ಲಿ ಮಳೆಯ ಅಬ್ಬರ ಕೂಡ ಜೋರಾಗಿದೆ. ಹಲವು ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆ ಸುರಿತಾ ಇದೆ. ವರುಣ ತಂಪೆರೆದಿದ್ದಾನೆ. ನಿನ್ನೆಯಿಂದಲೂ ಕೂಡ ಆಲಿಕಲ್ಲು ಮಳೆ ಆಗ್ತಾ ಇದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ. ಇವತ್ತು ಶಿವಮೊಗ್ಗ ನಗರದಲ್ಲಿ ಭಾರೀ ಗಾತ್ರದ ಆಲಿಕಲ್ಲು ಮಳೆಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಐಸ್ ಗಡ್ಡೆಗಳಂತೆ ಉದುರಿ ಬೀಳ್ತಾ ಇರೋ ಆಲಿಕಲ್ಲುಗಳು. ಚಾಮರಾಜನಗರ, ಚಿಕ್ಕಮಗಳೂರು, ಮೈಸೂರಿನಲ್ಲೂ ಭಾರಿ ಮಳೆ ಆಗ್ತಾ ಇದೆ. ಬಿರು ಬಿಸಿಲಿನಿಂದ ಕಂಗೆಟ್ಟಿದ್ದಂತಹ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಶಿವಮೊಗ್ಗದ ದೃಶ್ಯಾವಳಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಶಿವಮೊಗ್ಗದ ಹಲವು ಕಡೆಗಳಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಬಿರು ಬೇಸಿಗೆಯ ಸಂದರ್ಭದಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ. ಚಿಕ್ಕಮಗಳೂರಿನ ದೃಶ್ಯ ನೀವು ನೋಡ್ತಾ ಇರೋದು, ಭಾರಿ ಮಳೆ ಆಗ್ತಾ ಇದೆ. ಚಾಮರಾಜನಗರ, ಚಿಕ್ಕಮಗಳೂರು, ಮೈಸೂರು, ನಿನ್ನೆನೂ ಕೂಡ ಭಾರಿ ಮಳೆ ಆಗಿತ್ತು ಈ ಭಾಗದಲ್ಲಿ. ಇವತ್ತು ಕೂಡ ಮಳೆ ಸುರಿತಾ ಇದೆ. 2 ದಿನಗಳ ಕಾಲ ಇದೇ ರೀತಿ ಮಳೆ ಸುರಿಯುತ್ತೆ ಅಂತ ಹವಾಮಾನ ಇಲಾಖೆಯು ಮುನ್ಸೂಚನೆಯನ್ನ ಕೊಟ್ಟಿತ್ತು. ಬಿರು ಬಿಸಿಲಿನಿಂದ ಕಂಗೆಟ್ಟಂತಹ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಐಸ್ ಗಡ್ಡೆಗಳಂತೆ ಬೀಳ್ತಾ ಇದೆ ಆಲಿಕಲ್ಲು. ಚಾಮರಾಜನಗರದ ದೃಶ್ಯ, ರಸ್ತೆಯ ತುಂಬೆಲ್ಲ ನೀರು. ವಾಹನ ಸಂಚಾರಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಅಕಾಲಿಕ ಮಳೆ ಸುರಿದಿದೆ. ಅದರ ಪರಿಣಾಮ ವಾಹನ ಸವಾರರ ಮೇಲಾಗ್ತಾ ಇದೆ. ಮೈಸೂರು ಭಾಗದ ದೃಶ್ಯವನ್ನ ಈಗ ನೋಡ್ತಾ ಇದ್ದೀವಿ. ಮೈಸೂರಿನ ಹಲವು ಕಡೆಗಳಲ್ಲಿ ಭಾರಿ ಮಳೆಯಾಗಿದೆ. ಯುಗಾದಿ ಹಬ್ಬದ ಸಂಭ್ರಮ ಎಲ್ಲೆಡೆಯೂ ಕೂಡ ಇದೆ. ಅದಕ್ಕಾಗಿ ಹಣ್ಣು ತರಕಾರಿ ಖರೀದಿ ಜೋರಾಗಿ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ವರುಣ ಎಲ್ಲದಕ್ಕೂ ಕೂಡ ತೊಂದರೆಯನ್ನುಂಟು ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಜನ ಕೂಡ ಮಾತನಾಡ್ತಾ ಇದ್ದಾರೆ. ನಾಳೆ ಹಿಂದೂಗಳ ಪಾಲಿಗೆ ಹೊಸ ವರ್ಷ. ಹೊಸ ವರ್ಷದ ಹೊಸ್ತಿಲಲ್ಲಿ ರಾಜ್ಯದ ಹಲವು ಕಡೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಚಾಮರಾಜನಗರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀವಿ. ರಸ್ತೆ ತುಂಬೆಲ್ಲ ನೀರು. ಕೆಲವು ಕಡೆಗಳಲ್ಲಿ ಮರಗಳು ಕೂಡ ಧರಾಶಾಹಿಯಾಗಿವೆ. ಐಸ್ ಗಡ್ಡೆಗಳಂತೆ ಆಲಿಕಲ್ಲು ಮಳೆಯಾಗಿದೆ ಶಿವಮೊಗ್ಗದಲ್ಲಿ. ಚಿಕ್ಕಮಗಳೂರಿನಲ್ಲೂ ಕೂಡ ಆಲಿಕಲ್ಲು ಮಳೆ. ಚಾಮರಾಜನಗರದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ನಿನ್ನೆಯೂ ಕೂಡ ಈ ಹೊತ್ತಲ್ಲಿ ಭಾರಿ ಮಳೆ ಸುರಿದಿತ್ತು. ಇವತ್ತು ಅದೇ ರೀತಿ ಮಳೆ ಆಗ್ತಾ ಇದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.